ನಾನು ಯೋಹಾನನು ನಿಮ್ಮ ಸಹೋದರನು. ತಾಳ್ಮೆಯಲ್ಲಿಯೂ ಹಿಂಸೆಯಲ್ಲಿಯೂ ಭಾಗಿಯಾಗ್ತಕ್ಕಂಥ ಸಹೋದರನು, ಆತನ ವಾಕ್ಯಕ್ಕಾಗಿ ಸಾಕ್ಷಿಯಾಗಿರುವಂಥದ್ದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಕಟಣೆಯ ಪುಸ್ತಕದ ಬಗ್ಗೆ ನಾವು ಕಲಿತಾ ಇದ್ದೇವೆ. ವಚನವಾಗಿ ನೋಡಿ ಆಳಕ್ಕೆ ಹೋಗಿ ವಿಷಯಗಳನ್ನು ಕಲಿತಾ ಇದ್ದೇವೆ. ಬನ್ನಿ, ಈ ಆಳದಲ್ಲಿ ನಮ್ಮೆಲ್ಲರನ್ನ ಈ ಒಂದು ಮಾಹಿತಿಯ ಕಡೆಗೆ ತೆಗೆದುಕೊಂಡು ಹೋಗಲು ಬಂದಿರತಕ್ಕಂಥ ಬೋಧಕರಾದ ರಾಜದಾಸ್ ಮತ್ತು ಬೋಧಕರಾದ ಪ್ರಸನ್ನಕುಮಾರ್ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ತುಂಬ ಸಂತೋಷ. ನಾವು ಸಮಯನ ವ್ಯರ್ಥ ಮಾಡದೆ 9ನೇ ವಚನಕ್ಕೆ ನಾವು ಹೋಗೋಣ. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ಲೇಖಕರ ಪರಿಚಯ ಆಗುತ್ತೆ. 8 ವಚನ ಆಗೋಗಿದೆ. ಈಗ 9ನೇ ವಚನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ 9ನೇ ವಚನದಲ್ಲಿ ನೇರವಾಗಿ ತಾನೇ ಮಾತನಾಡುತ್ತಿದ್ದಾನೆ ಲೇಖಕರು. ಓದಿ ಪಾಸ್ಟರ್ ಪ್ರಸನ್ನಕುಮಾರ್. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕಾಗಿಯೂ ಯೇಸುವಿನ ವಿಷಯವಾದ ಸಾಕ್ಷಿಗಾಗಿಯೂ ಪತ್ಮೋಸ್ ದ್ವೀಪದಲ್ಲಿದ್ದೆನು. ಈಗ ಮೊದಲನೇದಾಗಿ ನಾನು ನಿಮ್ಮ ಸಹೋದರನು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಪಾಸ್ಟರ್ ರಾಜದಾಸ್? ಆತನು ಕ್ರಿಸ್ತನ ಸಂಗಡ ಭಾಗಿಯಾಗಿದ್ದೇನೆ. ಅದೇನು ಮಹತ್ವದ ಕಾರ್ಯ ಅಲ್ಲ. ನಾನು ನಿಮ್ಮಂಥ ವ್ಯಕ್ತಿನೇ. ನಿಮ್ಮ ಸಂಗಡ ನೀವು ಹೇಗೆ ಮಾನವರಾಗಿದ್ದ ಹಾಗೆ ನಾನು ಮಾನವನಾಗಿ ಸ್ವಾಮಿ ಸಂಗಡ ಒಡನಾಡದೆ ಅನ್ನೋದನ್ನ ಅರ್ಥೈಸ್ಲಿಕ್ಕೋಸ್ಕರ ಆತನು ಇದನ್ನು ಈ ವಾಕ್ಯವನ್ನು ತಾನೇ ಸ್ವತಃ ತನ್ನ ಸ್ವಂತ ಬಾಯಿಂದ ಹೇಳ್ತಾ ಇದ್ದಾನೆ. ಈಗ ಈ ದ್ವೀಪದ ಬಗ್ಗೆ ನಾವು ಮಾತಾಡೋಣ. ಈ ವಚನದಲ್ಲಿ ಆತನು ಪಟ್ಟಂಥ ಕಷ್ಟಗಳನ್ನು ನಾವು ಇದರ ಬಗ್ಗೆ ಮಾತಾಡೋಣ. ಇಲ್ಲಿ ನಾವು ಮುಂದೆ ಈ ಒಂದು ಸಹೋದರನ ವಿಚಾರವನ್ನು ಹೇಳಿದ ತಕ್ಷಣ ನಾನು ಈ ಹಿಂಸೆಯಲ್ಲಿ ಪಾಲುಗಾರನು. ಸೊ ಈ ಒಂದು ವಚನವನ್ನು ಬರೆಯುವಾಗ ಹಿಂಸೆಗಳಿದ್ದವ, ಅಥವಾ ಇದು ಈಗ ನಮಗೆ ಬಹಳಷ್ಟು ಕ್ರೈಸ್ತರಿಗೆ ಹಿಂಸೆ ನಡೀತಾ ಇದೆ ಆವಾಗ ತೆಗೆದುಕೋಬೇಕಾ? ಯಾವಾಗ ಈ ವಚನ ಯಾವ ಸೂಚನೆ ಆಗಿರ್ತಕ್ಕಂಥ ವಚನವಾಗಿದೆ? ಮೊದಲನೇದಾಗಿ ಯೋಹಾನನು ಅನುಭವಿಸಿರುವ ಹಿಂಸೆಯನ್ನು ನಾವು ತೆಗೆದುಕೊಳ್ಬೇಕು. ಓಕೆ. ಯಾಕೆಂದರೆ ಎಲ್ಲ ಶಿಷ್ಯರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅನುಭವಿಸಿದವರು. ಹಿಂಸೆ ಇಲ್ಲದೆ ಯಾವುದು ಸಹ ಆಗಲಿಲ್ಲ. ಒಬ್ಬ ಲೇಖಕರು ಪ್ರಕಟಣೆಯ ಪುಸ್ತಕ ಬಗ್ಗೆ ಏನು ಚೆನ್ನಾಗಿ ಬರೀತಾರೆ ಅಂದರೆ, ದ ಬುಕ್ ಆಫ್ ರೆವಲ್ಯೂಷನ್ ಈಸ್ ರಿಟರ್ನ್ ಬೈ ಟಿಯರ್ಸ್, ವಂಡರ್ಫುಲ್, ಆ್ಯಂಡ್ ಇಟ್ ವಿಲ್ ಎಂಡ್ ಇನ್ ಟಿಯರ್ಸ್ ಅಂತ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಈ ಪುಸ್ತಕವನ್ನು ಬರೆಯುವಾಗಲೂ ಸಹ ಹಿಂಸೆ ಇತ್ತು, ಅಂತ್ಯದಲ್ಲಿ ಹಿಂಸೆ ಇರ್ತದೆ. ಕೊನೆಗೆ ಸಿಗ್ತಕ್ಕಂಥ ಪ್ರತಿಫಲ ಏನಪ್ಪ ಅಂದರೆ, ಯಾರ್ಯಾರು ಜಯಶಾಲಿಗಳಾಗ್ತಾರೆ ಅವರ ಕಣ್ಣೀರು ಒರೆಸಲ್ಪಡ್ತದೆ ಎಂಬುದಾಗಿ 21ನೇ ಅಧ್ಯಾಯದಲ್ಲಿ ತಿಳಿಸುವಂಥದ್ದಾಗಿದೆ. ಸೊ ಇಡೀ ಪ್ರಕಟಣೆಯ ಪುಸ್ತಕದಲ್ಲಿ ಒಂದು ಮಹತ್ವವಾದ ವಿಷಯಪ್ಪ ಏನಂದರೆ, ಪ್ರತಿಯೊಬ್ಬ ಕ್ರೈಸ್ತ ಸಹೋದರನಿಗೆ ಯೋಹಾನನಿಗೆ ಬಂದಂಥ ಹಿಂಸೆ ಖಂಡಿತವಾಗಿಯೂ ಬರುತ್ತದೆ. ಆಗ ನೀವೇನಾಗಬೇಕು, ಅವನು ಹೇಳ್ತಾನೆ, ನಾನು ಆತನ ವಾಕ್ಯಕ್ಕಾಗಿ ಸಾಕ್ಷಿಯಾಗಿ ನಿಲ್ತೇನೆ. ಈ ದೇವರ ವಾಕ್ಯವನ್ನು ಎಷ್ಟು ಅದ್ಭುತವಾಗಿದೆ ಅಂದರೆ, ಈ ವಾಕ್ಯಕ್ಕೋಸ್ಕರ ಅನೇಕರು ಹಿಂಸೆಯನ್ನು ತಾಳಿದ್ರು, ಅನೇಕರು ಸಂಕಟವನ್ನು ಪಟ್ಟರು. ಕೆಲವರನ್ನ ಗರಗಸದಲ್ಲಿ ಕೊಯ್ದರು, ಕೆಲವರನ್ನ ಈಟಿಯಲ್ಲಿ ಕೊಯ್ದರು. ಈ ಯೋಹಾನನು ಬೆತ್ತಲೆ ಆಗಿದ್ದನು, ಹಿಂಸೆ ಆಗಿತ್ತು. ಕೊನೆಯಲ್ಲಿ ಇವನನ್ನು ಏನು ಮಾಡಬೇಕು ಅಂದರೆ, ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು, ಸಾಯಿಸಬೇಕು ಅಂತ ಕುದಿಯುತ್ತಿರುವ ಎಣ್ಣೆಯಲ್ಲೂ ಸಹ ಹಾಕಿದ್ರು. ಅಲ್ಲೂ ಸಹ ಅವನನ್ನು ಸಾಯಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಕಾಲದಲ್ಲಿ ಡೊಮೇಷಿಯನ್ ಎಂಬತಕ್ಕಂಥ ಚಕ್ರವರ್ತಿ ಆಳ್ತಾ ಇದ್ದ. ಯೋಹಾನನು ಇರುವ ಕಾಲದಲ್ಲಿ ಡೊಮೇಷಿಯನ್ ಎಂಬತಕ್ಕಂಥ ಚಕ್ರವರ್ತಿ. ಈ ಡೊಮೇಷಿಯನ್ ಚಕ್ರವರ್ತಿ ಯೋಹಾನನ್ನ ಹೇಗಾದರೂ ಮಾಡಿ ನಾನು ನಾಶ ಮಾಡಬೇಕೆಂಬುದಕ್ಕೆ ಎಷ್ಟೋ ಪ್ರಯತ್ನವನ್ನು ಮಾಡಿ, ಯಾವುದೇ ಪ್ರಯತ್ನ ಫಲಕಾರಿ ಆಗದ ನಿಮಿತ್ತವಾಗಿ ಆತನನ್ನು ಪತ್ಮೋಸ್ ದ್ವೀಪಕ್ಕೆ ಹಾಕಿದ್ರು. ಪತ್ಮೋಸ್ ದ್ವೀಪ ಎಂಬತಕ್ಕಂಥದ್ದು ಆಗಿನ ಕಾಲದಲ್ಲಿ ಇಟ್ ವಾಸ್ ಕಾಲ್ಡ್ ಆ್ಯಸ್ ಎ ಕ್ರಿಮಿನಲ್ ಪ್ಲೇಸ್. ನಮಗೆ ಬ್ರಿಟಿಷರ್ಸರು ನಮ್ಮ ಎಲ್ರಿಗೂ
ಒಂದು ಉಡುಗೊರೆಯನ್ನೇ ಕೊಟ್ಬಿಡೋಗಿದ್ರಲ್ಲ, ಅಂಡಮಾನ್ ಜೈಲು ಬಂದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧನ ಮಾಡಲಿಕ್ಕೆ ಒಂದು ದ್ವೀಪದಲ್ಲಿ ಹೋಗಿ ಒಂದು ಜೈಲನ್ನು ಕಟ್ಟಿದ್ರು. ಅದೇ ನಮ್ಮ ಸೆಲ್ಯುಲಾರ್ ಜೈಲ್ ಅಂತ ನಾವು ಏನು ಕರಿತೀವಿ, ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಳ ಅಂತ ನೀವು ಹೇಳ್ತಾ ಇದ್ದೀವಿ. ಹೌದು, ಖಂಡಿತವಾಗಿಯೂ. ಯಾಕೆಂದರೆ ಆ ಪದ್ಮೋಸ್ ದ್ವೀಪ ಎಂಬತಕ್ಕಂಥದ್ದು ಯಾರೂ ಸಹ ಹೋಗ್ಲಿಕ್ಕಿಲ್ಲ. ಅಂಥ ಒಂದು ಕಲ್ಲು ಬಂಡೆ, ಕಷ್ಟ, ನೋವು ಇರ್ತಕ್ಕಂಥ ಪ್ರದೇಶ ಅದಾಗಿತ್ತು. ಅಲ್ಲಿಗೆ ಆತನು ಹಾಕಲ್ಪಟ್ಟಾಗ್ಯೂ ಸಹ ಅಲ್ಲೂ ಸಹ ಯೋಹಾನನು ಸಾಕ್ಷಿಯಾಗಿ ನಿಂತನು ಎಂಬುದನ್ನು ನೋಡ್ತೇವೆ. ಫಸ್ಟ್ ರಾಜದಾಸ್, ಈ ಬ್ರಿಟಿಷರ ಕಾಲದಲ್ಲಿ ಶಿಕ್ಷೆ ಕೊಡ್ತಾಯಿದ್ರು. ಯಾವುದು ಮಹಾಶಿಕ್ಷೆ ಅಂತ ಹೇಳಿದ್ರೆ ಏಕಾಂಗಿತನ. ಯಾವಾಗ ವ್ಯಕ್ತಿನ ಸಮಾಜದಿಂದ ಬೇರ್ಪಡಿಸ್ತೇವೆ ಅದು ಮನುಷ್ಯನಿಗೆ ಭಾಳ ಕಸಿವಿಸಿ ಉಂಟು ಮಾಡುತ್ತೆ. ಬೇಡಪ್ಪ ಈ ಜೀವನ ನಾನು ಪಶ್ಚಾತ್ತಾಪಪಟ್ಟು ಮಾನಸ ಅಂದ್ರೆ ಮತ್ತೆ ಹೋಗಿ ಸೇರ್ಕೋಬೇಕು ಅನಿಸ್ಬೇಕು ಅಂತ ಒಂದು ತಿಳುವಳಿಕೆ ತರಲಿಕ್ಕೆ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಹಾಗೆಯೇ ಯೋಹಾನನ ಕಾಲದಲ್ಲಿ ಆತನನ್ನು ಇಷ್ಟೊಂದು ಹಿಂಸೆ ಕೊಟ್ಟರು ಸಾಯ್ತಲ್ವಲ್ಲ, ಇವನ್ನ ಏಕಾಂಗಿ ಹಾಕ್ಬಿಟ್ರೆ ಅಲ್ಲಿ ಯಾವುದೋ ಒಂದು ಪಶು ಕಾಡು ಮೃಗಗಳು ಅವನ್ನ ತಿಂದು ಹಾಳು ಮಾಡಿಬಿಡ್ತದೆ, ಅವನು ಏಕಾಂಗಿಯಾಗಿ ಹುಚ್ಚನಾಗ್ಬಿಡ್ತಾನೆ, ದೇವರಿಂದ ದೂರ ಮನುಷ್ಯನ ದೂರ ಆದರೆ ಅವನು ದೇವರೇ ಇಲ್ಲ ಅಂತ ಬಿಟ್ಬಿಡ್ತಾನೆ ಅಂತ ಆ ಒಂದು ದೃಷ್ಟಿಯಿಂದ ಅವನ್ನ ಪಟ್ಮೋಸ್ ದ್ವೀಪಕ್ಕೆ ಹಾಕ್ಬಿಟ್ರು. ಅಲ್ಲಿ ಇನ್ನೂ ಅನೇಕ ಕೈದಿಗಳಿದ್ದರು. ಆ ಕೈದಿಗಳು ಇವನ್ನ ಏನು ಮಾಡ್ಬೋದು, ನಾಶ ಮಾಡ್ಬೋದು ಅಂತ ಹೇಳಿ ಕೆಟ್ಟ ಉದ್ದೇಶದಿಂದ ಕಳಿಸಿದ್ರು. ಆದರೆ ಅಂತಹ ಪರಿಸ್ಥಿತಿಯಲ್ಲಿ ದೇವರು ಅಂಥ ದ್ವೀಪದಲ್ಲಿ ದೇವರು ಆತನಿಗೆ ದರ್ಶನ ಕೊಟ್ಟು ಈ ಅಂತ್ಯಕಾಲಕ್ಕೆ ಬೇಕಾದಂಥ ಸತ್ಯಾಂಶಗಳನ್ನು ನಮಗೆ ಪ್ರವಾದನೆ ಮುಖಾಂತರ ತಿಳಿಸಿದ ದರ್ಶನಗಳ ಪ್ರಸನ್ನ ಹೇಳ್ದಂಗೆ ದರ್ಶನಗಳು ಕನಸಲ್ಲ ಅವನು ಕಂಡದು, ದರ್ಶನವನ್ನೇ ಸ್ವಾಮಿ ಕೊಟ್ಟ. ಇದು ಹೇಗಾಗತ್ತೆ, ಹೀಗಾಗತ್ತೆ, ನಾವು ಯಾವುದಕ್ಕೂ ಗಾಬರಿ ಆಗಬಾರ್ದು ಅನ್ನೋದನ್ನ ಸ್ವಾಮಿ ನಮಗೆ ನಿರೂಪಿಸಿದಾನೆ. ಫಸ್ಟ್ ಪ್ರಶ್ನೆ ಕುಮಾರ್, ಈಗ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ಅಲ್ವೇ? ನನಗೆ ಹುಷಾರಿಲ್ಲ ಸರ್, ಅಲ್ರಿ ನಾನು ಇಷ್ಟು ಕಷ್ಟದಲ್ಲಿದ್ದೀನಿ, ನಾನೇನ್ರಿ ಇಲ್ಲಿ ಬಂದು ಕೆಲಸ ಮಾಡೋದು ಅನ್ನೋ ರೀತಿಯಲ್ಲಿ ನಿನ್ನೆ ಕೂಡ ಯಾರೋ ಫೋನಲ್ಲಿ ಹೇಳ್ತಾಯಿದ್ರು, ನಾನು ಬರೋಕ್ಕಾಗಲ್ಲ ಮೀಟಿಂಗ್ಗೆ, ನಾನು ಹುಷಾರಿಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ನಮ್ಮ ಸಹೋದರನಾಗಿರ್ತಕ್ಕಂಥ ಯೋಹಾನನು ಅಷ್ಟೆಲ್ಲ ಹಿಂಸೆ ಅನುಭವಿಸಿ ಪ್ರಾಣವನ್ನೇ ಕಳೆದುಕೊಳ್ಳುವಂಥ ಒಂದು ಮಟ್ಟಕ್ಕೂ ಹೋಗಿ ಅಲ್ಲಿ ದರ್ಶನವನ್ನು ಪಡೆದು ಅದನ್ನು ನಮಗೆ ಈ ಕೊನೆ ಕಾಲಕ್ಕೆ ಉಪಯೋಗ ಆಗುವಂಥ ಬೆಳಕನ್ನು ಬರೆದಿದ್ದಾನೆ. ಆದರೆ ನಾವು ಒಂದು ವೇಳೆ ಆ ಒಂದು ವಿಷಯದಲ್ಲಿ ಇದ್ದಿದ್ರೆ, ನೋ ವಿ ಆರ್ ಸಿಕ್, ಐ ಆಮ್ ಸಫರಿಂಗ್ ಫ್ರಮ್ ಫೀವರ್, ಗಿವ್ ಮಿ 2 days ಲೀವ್ ಅಂತೇಳಿ ಹೋಗ್ಬಿಡ್ತೀವಿ ಅಲ್ವೇ? ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಪಾಟ್ಮೋಸ್ ದ್ವೀಪದಲ್ಲಿ ನಡೆದಿದ್ದಾದರೂ ಏನು ಅಂತಕ್ಕಂಥದ್ದನ್ನು ನಾವು ನೋಡೋಣ. ವೆಲ್ಕಮ್ ಬ್ಯಾಕ್. ನಾವು 9ನೇ ವಚನವನ್ನು ಚರ್ಚೆ ಮಾಡ್ತಾ ಇದ್ದೀವಿ, ಕಲಿತಾ ಇದ್ದೇವೆ. ಪಟ್ಮೋಸ್ ದ್ವೀಪಕ್ಕೆ ಯೋಹಾನನನ್ನು ಕಳಿಸ್ತಾರೆ ಕೈದಿಯಾಗಿ. ಯಾಕೆ ಕಳಿಸ್ತಾರೆ? ಈಗಾಗಲೇ ನಾನು ಹೇಳಿದೆ, ಒಬ್ಬ ಚಕ್ರವರ್ತಿ ಡೊಮೇಷಿಯನ್ ಎಂಬುದಾಗಿದ್ದ. ಕ್ರಿಸ್ತ ಶಕ 81ರಿಂದ ಕ್ರಿಸ್ತ ಶಕ 96ರವರೆಗೆ ಆ 14-15 ವರ್ಷದ ಅವಧಿಯಲ್ಲಿ ಈ ಚಕ್ರವರ್ತಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಆ ಆಜ್ಞೆ ಏನಪ್ಪ ಅಂದರೆ ಎಂಪರರ್ ವರ್ಷಿಪ್, ರಾಜರನ್ನು ಚಕ್ರವರ್ತಿಗಳನ್ನು ಪೂಜೆ ಮಾಡಬೇಕು ಅಂತ. ಯಾವ ವ್ಯಕ್ತಿ ನಿಜವಾದ ದೇವರನ್ನು ಸ್ವೀಕಾರ ಮಾಡಿ ಅಂಗೀಕಾರ ಮಾಡಿಕೊಂಡಿದ್ದಾನೆ, ಯಾವತ್ತೂ ಸಹ ಆತನು ಇಂಥ ವಿಗ್ರಹಾರಾಧನೆ ಮಾಡೋದಿಲ್ಲ. ಯೋಹಾನನು ಇದಕ್ಕೆ ತದ್ವಿರೋಧವಾಗಿರ್ತಾನೆ. ನಾನಂತೂ ದೇವರನ್ನು ಹೊರತುಪಡಿಸಿ ಮನುಷ್ಯರನ್ನು ಆರಾಧನೆ ಮಾಡೋದಿಲ್ಲ. ಆ ನಿಮಿತ್ತವಾಗಿ ಈತನನ್ನು ಇಲ್ಲಿ ಹಿಂಸೆಯನ್ನು ಕೊಟ್ಟು ಆತನನ್ನು ಬೆತ್ತರನಾಗಿ ಮಾಡಿ ಒಡೆದು ಎಣ್ಣೆಯಲ್ಲಿ ಹಾಕಿ ಇಷ್ಟೊಂದು ಚಿತ್ರಹಿಂಸೆಯನ್ನು ಕೊಟ್ಟ ಮೇಲೆ ಏಕಾಂತವಾದಂಥ ಒಂದು ಸ್ಥಳ, ಏಜಿಯನ್ ರಿವರ್ ಎಂಬತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಪತ್ಮೋಸ್ ದ್ವೀಪಕ್ಕೆ ಆತನು ಕಳಿಸ್ತಾನೆ. ಆ ಪತ್ಮೋಸ್ ದ್ವೀಪದಲ್ಲಿ ಆತನು ದೇವರಿಗೋಸ್ಕರ ಒಂದು ಸುಂದರವಾದ ದರ್ಶನವನ್ನು ನೋಡಿ ಇವತ್ತು ಆ 7 ಸಭೆಗಳ ಸಂದೇಶವನ್ನು ಆ ಪತ್ಮೋಸ್ ದ್ವೀಪದಲ್ಲೇ ಬರೆದನು. ಈ ಪತ್ಮೋಸ್ ದ್ವೀಪ ಎಂಬತಕ್ಕಂಥದ್ದು ನನ್ನ ಮತ್ತು ನಿಮ್ಮ ದೃಷ್ಟಿಗೆ ಒಂದು ಶಿಕ್ಷೆಯ ಸ್ಥಳವಾಗಿರ್ಬೋದು, ಸೆರೆಮನಿ ಆಗಿರ್ಬೋದು. ಆದರೆ ಯೋಹಾನನಿಗೆ ಅದು ಸುಂದರವಾದಂಥ ಸ್ಥಳ. ಯಾಕೆಂದರೆ ಅಲ್ಲಿ ಅವನು ಒಬ್ಬೊಂಟಿಗನಾಗಿರಲಿಲ್ಲ, ಅವನ ಜೊತೆಲಿ ಯಾರಿದ್ರು? ದೇವದೂತರಿದ್ದರು.
ದೇವರ ದರ್ಶನವನ್ನು ಪಡ್ತಾ ಇದ್ದ, ದೇವರ ಜೊತೆಯಲ್ಲಿ ಮಾತಾಡ್ತಾ ಇದ್ದ. ಏಕಾಂತವಾಗಿ ಆತನಿರುವಾಗ ಆತನು ಯಾವುದೇ ಸಮಯದಲ್ಲೂ ನಾನು ಒಬ್ಬಂಟಿಗನಾಗಿದ್ದೇನೆ, ನನಗೆ ಶಿಕ್ಷೆ ಆಗ್ತಾ ಇದೆ ಎಂಬುದು ಅಂದ್ಕೊಳ್ಳಿಲ್ಲ ಅವನು. ಯಾಕೆಂದರೆ ಅವನು ನೆನೆಸ್ಕೊಂಡ, ನಾನು ಯಾರ ಜೊತೆಲಿ ಸಂಪರ್ಕ ಮಾಡ್ತಾ ಇದ್ದೇನೆ? ಪರಲೋಕದ ದೇವರ ಜೊತೆಲಿ ಸಂಪರ್ಕ ಮಾಡ್ತಾ ಇದ್ದೇನೆ. ಇದರ ದೃಷ್ಟಿಯಿಂದ ಯೋಹಾನನು ಯಾವ ಸಮಯದಲ್ಲೂ ಅವನು ಒಬ್ಬಂಟಿಗನಾಗಿ ಕಾಣಲಿಲ್ಲ. ಪತ್ಮೋಸ್ ದ್ವೀಪ ಎಂಬತಕ್ಕಂಥದ್ದು ಒಂದು ಕಠಿಣವಾದಂಥ ಸ್ಥಳವಾಗಿದ್ದಾಗಿ ಸಹ ಅದ್ಭುತವಾದ ಮುತ್ತುಗಳನ್ನು ಕೊಟ್ಟಿರ್ತಕ್ಕಂಥ ದ್ವೀಪ ಪತ್ಮೋಸ್ ದ್ವೀಪ. ಅದಕ್ಕಾಗಿ ಅದನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ ನಾವು. ಓಕೆ, ನಾವು ಇಲ್ಲಿ ಇನ್ನೊಂದು ವಚನವನ್ನು ಓದೋಣ. ಫಿಲಿಪ್ಪಿದವರಿಗೆ 4ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದೋದಾದರೆ ಅಲ್ಲಿ ಇನ್ನೊಂದು ಸಹೋದರನ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದಾಗಿದೆ. ಸೊ ಅದನ್ನು ಓದಿ ಇದನ್ನು ನಾವು ಯಾವ ರೀತಿ ನಮ್ಮ ಒಂದು ಕ್ರೈಸ್ತಿಯ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ವಿಚಾರವನ್ನು ನಾವು ಕಲಿಯೋಣ. 4ನೇ ಅಧ್ಯಾಯ 14ನೇ ವಚನ. ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದದ್ದು ಒಳ್ಳೆಯದಾಯಿತು. ಈ ಪೌಲನು ಸಹ ತನ್ನ ಸಂಕಟವನ್ನು ತೋರಿಸಿ ಹೇಳ್ತಾನೆ, ನೀವು ಸಂಕಟದಲ್ಲಿ ಬಿದ್ದದ್ದು ಒಳ್ಳೆಯದಾಗಿತ್ತಂತೆ. ಆ ಸಂಕಟದಲ್ಲಿರುವಾಗ ಯೋಹಾನನಿಗೇನಾಯಿತು? ತಾಳ್ಮೆ ಬಿಡ್ತಂತೆ. ಅನೇಕ ಸಾರಿ ಸಂಕಟ ಬಂದಾಗ ತಾಳ್ಮೆ ಕಳ್ಕೊಂಡ್ಬಿಡ್ತೀವಿ ನಾವು. ಆದರೆ ಕಷ್ಟ, ಸಂಕಟ, ಹಿಂಸೆ ಬಂದಾಗ ನಾವು ಸಹನೆಯಿಂದ, ತಾಳ್ಮೆಯಿಂದ ಕಾದವನು ಅವರು ಭಾಗ್ಯವಂತ ಅಂತ ದೇವರ ವಾಕ್ಯ ಹೇಳುತ್ತೆ. ಕೊನೆ ತನಕ ತಾಳುವನು ಧನ್ಯನು ಅಂತ ಹೇಳ್ತದೆ. ಇದು ಸಹನೆಯನ್ನು ಹುಟ್ಟಿಸುತ್ತೆ, ದೀರ್ಘ ಶಾಂತಿಯನ್ನು ಕೊಡುತ್ತೆ ಕಷ್ಟ ಸಂಕಟ. ಉತ್ತರ ಭಾರತದಲ್ಲಿ ಪಾಪ ಯಾವುದೋ ಒಂದು ಬೋಧಕರನ್ನು ಒಡೆದು ಹೋಗ್ತಕ್ಕಂಥದ್ದನ್ನು ನಾವು ಈ ಯೂಟ್ಯೂಬ್ ಮೂಲಕ ನಾವು ನೋಡಿದ್ವಿ, ದಿನಪತ್ರಿಕೆಯಲ್ಲೂ ಕೂಡ ನಾವು ನೋಡಿದ್ವಿ. ಆದರೆ ಇಲ್ಲಿ ಆಗಿನ ಕಾಲದಲ್ಲೇ ಈ ಹಿಂಸೆಗಳು ಕ್ರೈಸ್ತರಿಗೆ ಶುರುವಾಯಿತು. ಏನಂತೀರ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿ ಹಿಂಸೆ ಎಂಬತಕ್ಕಂಥದ್ದು ಈಗೇನೂ ಇಲ್ಲ. ನೀವು ನೋಡೋದಾದರೆ ಆಗಿ ಕಾಲದ ಆಗಿರ್ತಕ್ಕಂಥ ಹಿಂಸೆಗಳು ಅತಿಯಾಗಿತ್ತು ಎಂಬುದನ್ನು ನೋಡ್ತೇವೆ. ಅದಕ್ಕೋಸ್ಕರ ಅನೇಕ ಶಿಷ್ಯರುಗಳು ಸಣ್ಣ ವಯಸ್ಸಿನಲ್ಲೇ ಸತ್ತೋದ್ರು. ಓಕೆ ಓಕೆ. ಅನೇಕರು ಹೆಚ್ಚು ದೀರ್ಘಕಾಲವಾಗಿ ಬದುಕಿದಂಥ ಶಿಷ್ಯನು ಅಂದರೆ ಯೋಹಾನ್ ಒಬ್ಬನೇ. ಹೆಚ್ಚು ಕಡಿಮೆ 95-96 ವರ್ಷದ ತನಕ ಆತನಿದ್ದ. ಆ ಪತ್ಮೋಸ್ ದ್ವೀಪದಲ್ಲಿದ್ದ. ಈ ಪತ್ಮೋಸ್ ದ್ವೀಪ ಈಗಾಗಲೇ ಹೇಳಿದ ಹಾಗೆ ಇಟ್ಸ್ ಎ ಪೀನಲ್ ಕಾಲನಿ, ಅಂದರೆ ಪನಿಷ್ಮೆಂಟ್ ಕಾಲನಿ ಅಂತ. ಶಿಕ್ಷೆಯ ಒಂದು ಬಡಾವಣೆಯಾಗಿತ್ತು. ಆ ಶಿಕ್ಷೆಯ ಬಡಾವಣೆಯಲ್ಲಿ ಈತನನ್ನು ಹಾಕಿದಾಗ ಅಲ್ಲಿ ಸಾಕ್ಷಿಯಾಗಿ ನಿಂತು ನಾವು ಹಿಂಸೆಯನ್ನು ತಾಳ್ಕೊಂಡು, ಸತ್ಯವೇದಲ್ಲಿ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ, ಯಾರು ಹಿಂಸೆಯನ್ನು ತಾಳಿಕೊಳ್ಳುತ್ತಾರೆ ನನ್ನ ನಿಮಿತ್ತವಾಗಿ, ಕಷ್ಟವನ್ನು ನೋವನ್ನು ತಾಳಿಕೊಳ್ಳುತ್ತಾರೆ ಅಂಥವರು ಧನ್ಯರು. ಸೊ ದೇವರ ರಾಜ್ಯದಲ್ಲಿ ಆವತ್ತು ಬರೆದಂಥ ಈ ಪುಸ್ತಕ ಇವತ್ತು ಅನ್ವಯವಾಗ್ತದೆ. ಇವತ್ತಿನ ಜನಾಂಗಕ್ಕೆ, ಮುಂದಿನ ಜನಾಂಗಕ್ಕೂ ಸಹ ಇದು ಅನ್ವಯವಾಗ್ತದೆ ಎಂಬುದು ಎರಡು ಮಾತಿಲ್ಲ. ಇಲ್ಲಿ ನಾವು ಮುಂದೆ ಹೋಗೋಣ. ಈ ಒಂದು ಹಿಂಸೆಗೆ ಒಳಪಟ್ಟಿರ್ತಕ್ಕಂಥ ಜನರಿಗೆ ನೀವು ಕೊಡುವಂಥ ಸಂದೇಶ ಏನು? ಈಗ ಕೆಲವು ಸುವಾರ್ಥಕರು ಒಂದೊಂದು ಸ್ಥಳಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಈ ಸ್ವಾಮಿಯ ಸುವಾರ್ತೆಯನ್ನು ಸಾರಲಿಕ್ಕೆ. ಅಂಥವ್ರಿಗೆ ಈ ಒಂದು ಯೋಹಾನನ ಅನುಭವದಿಂದ ಅವರಿಗೆ ನೀವು ಕೊಡುವಂಥ ಸಂದೇಶ? ಆ ಕಷ್ಟ, ಸಂಕಟ, ಹಿಂಸೆಯನ್ನು ತಾಳ್ಕೊಂಡ್ರೆ ಅವರಿಗೆ ಪ್ರತಿಫಲ ಇದೆ. ಆ ಪ್ರತಿಫಲ ಅಂತ ಹೇಳಿದ್ರೆ, ಹೇಗೆ ಯೋಹಾನನಿಗೆ ಸ್ವಾಮಿ ದರ್ಶನ ಕೊಟ್ಟ ಅದೇ ದರ್ಶನ ಇವ್ರಿಗೂ ಸಿಗುತ್ತೆ. ನೇರವಾಗಿ ಸ್ವಾಮಿ ಸಂಗಡ ಇರ್ಬೋದು, ಅವ್ರಿಗೆ ಹೆಚ್ಚಿನ ಸನ್ಮಾನ ಇರ್ತದಂತೆ. ನನಗಾಗಿ ಹಿಂಸೆಯನ್ನು ನೀವು ತಾಳ್ಕೊಂಡ್ರೆ ನಾನು ನಿಮಗೆ ಇಲ್ಲಿ ಅವಮಾನ ಆದರೆ ಪರಲೋಕದಲ್ಲಿ ಸನ್ಮಾನ ಇರ್ತದೆ. ವಂಡರ್ಫುಲ್. ಮುಂದೆ ಹೋಗೋಣ. 10ನೇ ವಚನವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ರಾಜದಾಸ್. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. ಈಗ 2-3 ವಿಚಾರಗಳು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಯೋಹಾನನು. ಐ ವಾಸ್ ಇನ್ ದ ಸ್ಪಿರಿಟ್ ಆಫ್ ದ ಲಾರ್ಡ್. ಕ್ರಿಸ್ತನ ದಿನ ಅಥವಾ ದೇವರ ದಿನ, ಅದನ್ನ ಬಗ್ಗೆ ಸ್ವಲ್ಪ ಹೇಳಿ. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ಪರವಶನಾಗಿದ್ದೇನು. ಅನೇಕರಿಗೆ ಒಂದು ತಪ್ಪಾದ ಮಾಹಿತಿ ಏನಪ್ಪ ಅಂದರೆ, ದೇವರ ದಿನ ಯಾವುದು, ಯಾಕೆ ಬಹಳ ಸಂಕ್ಷಿಪ್ತವಾಗಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾವುದೋ ಒಂದು ದಿನದಲ್ಲಿ ನಾನು ದರ್ಶನ ಪಡೆದೆ ಎಂಬುದಾಗಿ, ಕರ್ತನ ದಿನದಲ್ಲಿ ಇದ್ದೇನೆ ಎಂಬುದಾಗಿ ಹೇಳುವಾಗ ಅನೇಕರು ಇದನ್ನು ನೇರವಾಗಿ ತಿಳ್ಕೊಳ್ತಕ್ಕಂಥದ್ದು, ಕರ್ತನ ದಿನ ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನದ ದಿನ, ಭಾನುವಾರದ ದಿನ, ಮೊದಲನೆಯ ದಿನ. ಯಾಕೆಂದರೆ ಆತನು ಪುನರುತ್ಥಾನಗೊಂಡದ್ದೇ ಮಹತ್ವವಾದದ್ದು ಎಂಬುದಾಗಿ. ಆದರೆ ಸತ್ಯವೇದಲ್ಲಿ ಹೇಳ್ತಕ್ಕಂಥದ್ದು, ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 27 ಮತ್ತು 28ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳುವಂಥದ್ದಾಗಿದೆ,
ಸಬ್ಬತ್ತಿಗೆ ಒಡೆಯನು ಯೇಸು ಸ್ವಾಮಿ. ಕರ್ತನ ದಿನವು ಸಬ್ಬತ್ತಿನ ದಿನ. ನನ್ನ ಸಬ್ಬತ್ತನ್ನು ಉಲ್ಲಂಘನೆ ಮಾಡಿದರೆ, ನನ್ನ ದಿನವನ್ನು ಉಲ್ಲಂಘನೆ ಮಾಡಿದರೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಆ ವಚನವನ್ನು ಹೇಳುವಂಥದ್ದಾಗಿದೆ. ಓದೋಣ. ದೇವರ ವಾಕ್ಯ ಹೇಳುತ್ತೆ, ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಉಂಟಾಗಿದೆ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದಾನೆ. ಸೊ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಕರ್ತನ ದಿನ ಅಂದರೆ ದೇವರು ಸೃಷ್ಟಿ ಮಾಡಿರುವ 7ನೆಯ ಸಬ್ಬತ್ತಿನ ದಿನ. ಇನ್ನೊಂದು ವಚನವನ್ನು ಓದೋಣ, ಭಾಳ ಚೆನ್ನಾಗಿ ಹೇಳ್ತದೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 58ನೇ ಅಧ್ಯಾಯ 13ನೇ ವಚನದಲ್ಲಿ ದೇವರ ದಿನದ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದಾಗಿದೆ. ಅದು ನನ್ನ ದಿನ ಎಂಬುದಾಗಿ ಸ್ವಾಮಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓದಿ. ನೀವು ಸಬ್ಬತ್ ದಿನವನ್ನು ಅಗಮ್ಯವಾದದ್ದೆಂದು ತಿಳಿದು ಆ ನನ್ನ ಪರಿಶುದ್ಧ ದಿವಸದಲ್ಲಿ ನಿಮ್ಮ ನಿತ್ಯದ ಕೆಲಸವನ್ನು ಮಾಡದೆ ಸ್ವೇಚ್ಛೆಯಾಗಿ ನಡೆಯದೆ ಸ್ವಕಾರ್ಯದಲ್ಲಿ ನಿರತರಾಗದೆ ಹರಟದೆ ಯೆಹೋವನ ಸಬ್ಬತ್ ಎಂಬ ಪರಿಶುದ್ಧ ದಿನವು ಉಲ್ಲಾಸಕರವೂ ಮಾನ್ಯವಾದದೆಂದು ಘನಪಡಿಸಿದರೆ ಆಗ ನೀವು ಯೆಹೋವನಲ್ಲಿ ಉಲ್ಲಾಸ ಪಡುವಿರಿ. ಮತ್ತು ನಾನು ನಿಮ್ಮನ್ನು ಭೂಮಿ ಎತ್ತರವಾದ ಪ್ರದೇಶಗಳ ಮೇಲೆ ಹತ್ತಿಸಿ ನಿಮ್ಮ ಪಿತೃವಾದ ಯಾಕೋಬನ ಸ್ವಾಸ್ಥ್ಯ ನೀವು ಅನುಭವಿಸುವಂತೆ ಮಾಡುವೆನು. ಯೆಹೋವನೇ ಇದನ್ನು ನುಡಿದಿದ್ದಾನೆ. ಕರ್ತನ ದಿನ ಸತ್ಯವೇದದ ಪ್ರಕಾರವಾಗಿ ಆತನು ಸೃಷ್ಟಿ ಮಾಡಿರುವ ಸಬ್ಬತ್ತಿನ ದಿನ. ಯಾವುದೇ ಪುರಾವೆಗಳಿಲ್ಲ ಮೊದಲನೇ ದಿನ ಸಬ್ಬತ್ತಿನ ದಿನ ಎಂಬುದಾಗಿ. ಆದರೆ ಅನೇಕ ವಚನಗಳು ನಮಗೆ ತಿಳಿಸುವಂಥದ್ದಾಗಿದೆ, ಸಬ್ಬತ್ತಿನ ದಿನ 7ನೇ ದಿನ. ಇದು ದೇವರ ವಾಕ್ಯ ಹೇಳ್ತಕ್ಕಂಥದ್ದು, ಸೆವೆಂತ್ ಡೇ ಅಡ್ವೆಂಟಿಸ್ಟರ್ ಅಲ್ಲ. ನಮಗೆ ಸಬ್ಬತ್ತಿನ ಮಾಹಿತಿ ಬೆಳಕನ್ನು ಸ್ವಾಮಿ ಹೆಚ್ಚಿಕೊಟ್ಟಿರುವಾಗ ಅದನ್ನು ತಿಳಿಸ್ತಾ ಇದ್ದೇವೆ. ಖಂಡಿತವಾಗ್ಲೂ ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ. ನಾವು ವಿರಾಮಕ್ಕೆ ಹೋಗುವ ಮುನ್ನ ಯೇಸು ಸ್ವಾಮಿಯು ಯಾವ ದಿನದಲ್ಲಿ ಶಿಲುಬೆಗೆ ಹೇರಲ್ಪಟ್ಟ ಎಂಬತಕ್ಕಂಥ ಅಂಶವನ್ನು ನೀವು ಅರ್ಥ ಮಾಡಿಕೊಂಡ್ರೆ, ಯಾವ ದಿನದಲ್ಲಿ ಎದ್ದು ಬಂದ ಎಂಬತಕ್ಕಂಥ ಅಂಶವನ್ನು ಕೂಡ ನೀವು ಅರ್ಥ ಮಾಡಿಕೊಂಡ್ರೆ, ಸಬ್ಬತ್ ದಿನ ಎಂಬತಕ್ಕಂಥದ್ದು ಭಾನುವಾರ ಅಲ್ಲ, ಶನಿವಾರ ಎಂಬತಕ್ಕಂಥ ಅಂಶ ನಿಮಗೆ ತಿಳಿಯುತ್ತೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಈಗ ಕರ್ತನ ದಿನದ ಬಗ್ಗೆ ನಾವು ಮಾತಾಡ್ತಿದ್ವಿ. ಈ ಕೆಲವೊಂದು ಬೈಬಲ್ಗಳಲ್ಲಿ ಈ ಫುಟ್ ನೋಟ್ಸ್ ಕೆಳಗಡೆ ಬರೆದಿರ್ತಾರೆ, ಕರ್ತನ ದಿನ ವಾರದ ಮೊದಲನೇ ದಿನ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಹೇಳ್ತಾರೆ ಇದರಲ್ಲಿ ಏನಿದೆ, ದೇವ್ರ ದಿನ ತಾನೆ, ದೇವರನ್ನು ಕೋಪಿಸ್ಕೊಳ್ತಾನೆ, ಎಕ್ಸಾಮ್ ಬರೆದ್ರೆ ಏನಾಗುತ್ತೆ, ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಆದರೆ ಇದು ನಮಗೂ ದೇವರಿಗೂ ಇರ್ತಕ್ಕಂಥ ಒಂದು ಗುರುತು ಎಂಬತಕ್ಕಂಥ ಅಂಶವನ್ನು ಮರೆತು ಬಿಡ್ತಾರೆ. What is so important about worshipping on a Saturday? Sunday we can worship, Monday we can worship ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಇದು ದಿನದಲ್ಲಿ ಆರಾಧನೆ ಮಾಡೋದಲ್ಲ, ಯಾವ ದಿನ ಮಾಡೋದು ಆರಾಧನೆ ಅಲ್ಲ. ಇದು ದೇವರಿಗೆ ನಾವು ವಿಧೇಯರಾಗಿರ್ತೇವ ಅವಿಧೇಯತೆ ಮಾತ್ರ ಪ್ರಾಮುಖ್ಯವಾಗಿದೆ. ಇಲ್ಲಿ ಸ್ವಾಮಿ ಹೇಳಿದ್ಮೇಲೆ ಇದು ನನ್ನ ದಿನ ಅಂದಮೇಲೆ ಅದು ದೇವ್ರ ದಿನನೇ. ಆ ದೇವ್ರ ದಿನಕ್ಕೂ ಬೇರೆ ದಿನಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ, ಆದಿಕಾಂಡ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಸ್ವಾಮಿ, ಆ ದಿನ 7ನೇ ದಿನವನ್ನು ಸ್ವಾಮಿ ಪರಿಶುದ್ಧ ಮಾಡ್ದ, ಆಶೀರ್ವಾದ ಮಾಡ್ದ, ಆ ದಿನದಲ್ಲೇ ವಿಶ್ರಮಿಸ್ಕೊಂಡ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ಇನ್ನು ಯಾವ ದಿನವೂ ಆತನ ಪರಿಶುದ್ಧ ಮಾಡಲಿಲ್ಲ. ದೇವರು ಪರಿಶುದ್ಧ ಮಾಡದಿರೋದನ್ನ ನಾವು ಪರಿಶುದ್ಧ ಮಾಡಲಿಕ್ಕಾಗಲ್ಲ. ಸ್ವಾಮಿ ಸತ್ತು ಸಮಾಧಿ ಎದ್ದ ದಿನವೂ ಪರಿಶುದ್ಧ ದಿನ ಆಗ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇಲ್ಲಿ ಫುಟ್ ನೋಟ್ಸಲ್ಲಿ ಸತ್ಯವೇದ ಅವರು ಏನಾಕಿದ್ದಾರೆ, ಕರ್ತನ ದಿನ ಯಾವುದಂತ ಹೇಳಿದ್ರೆ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 7ನೇ ವಚನದಲ್ಲಿ ಏನು ಹೇಳುತ್ತೆ, ವಾರದ ಮೊದಲನೇ ದಿನ 20ನೇ ಅಧ್ಯಾಯ 1ನೇ ವಚನದಲ್ಲಿ ವಾರದ ಮೊದಲನೇ ದಿನ ಸ್ವಾಮಿ ಸಮಾಧಿ ಎದ್ದು ಬಂದ ಅಂತ ಹೇಳ್ತಾರೆ. ಅದು ಕರ್ತನ ದಿನ ಅಂತೇಳಿ ಇವರು ಅರ್ಥೈಸ್ಕೊಂಡಿದ್ದಾರೆ. ಇವ್ರ ಅರ್ಥ ಅಲ್ಲ ಪ್ರಾಮುಖ್ಯ, ದೇವರು ಏನು ಹೇಳ್ತಾನೆ ಅದೇ ಪ್ರಾಮುಖ್ಯವಾದ ಅರ್ಥ ಆಗಿದೆ. ಸ್ವಾಮಿ ಹೇಳಿದ ಇದು ನನ್ನ ದಿನ ಪರಿಶುದ್ಧವಾಗಿದೆ, ಅದನ್ನು ನೀವೇನು ಮಾಡಬೇಡಿ, ಹೊಲೆ ಮಾಡಬೇಡಿ. ಆ ದಿನದಲ್ಲೇ ಸಬ್ಬದಿಂದಲೇ ಯೋಹಾನನಿಗೆ ದರ್ಶನ ಆಯಿತು. ಇದು ಕರ್ತನ ದಿನ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಬ್ಬ ದಿನವೇ ಕರ್ತನ ದಿನ ಹೊರತು ಇನ್ಯಾವ ದಿನವೂ ಕರ್ತನ ದಿನ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕರ್ತನ ದಿನ ಸಬ್ಬತ್ ದಿನ ಶನಿವಾರ, ಶುಕ್ರವಾರ ಸಾಯಂಕಾಲದಿಂದ ಶನಿವಾರದ ಸಾಯಂಕಾಲವರೆಗೂ. ವಿ ಕೆನಾಟ್ ಗೆಟ್ ಮೋರ್ ಕ್ಲಿಯರ್ ಆನ್ ದಿಸ್. ದ ಬೈಬಲ್ ಇಸ್ ಸ್ಪೀಕಿಂಗ್. ಸತ್ಯವೇದವು ನೇರವಾಗಿ ಮಾತಾಡ್ತಿದೆ. ಎಷ್ಟೋ ಸಂದರ್ಭಗಳಲ್ಲಿ ಇದನ್ನು ತುಂಬ ಕೊಂಚವಾಗಿ ಲಘುವಾಗಿ ಇದನ್ನು ತೆಗೆದುಕೊಳ್ತೇವೆ. ಆದರೆ ಈ ಸಬ್ಬತ್ ದಿನದ ಆಶೀರ್ವಾದಗಳು ಅಂತ ಒಂದಿದೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಸಾಬತ್ ಬ್ಲೆಸ್ಸಿಂಗ್ಸ್. ಈ ಒಂದು ಸಬ್ಬತ್ತಿನ ಆಶೀರ್ವಾದಗಳನ್ನು ನೀವು ಪಡೆಯುವುದಾದರೆ, ಈ ಸಬ್ಬತ್ತನ್ನು
ಓಪನ್ ಚಾಲೆಂಜ್. ಈ ಸಬ್ಬತ್ತನ್ನು ನೀವು ಕೈಗೊಂಡು ನಡೀರಿ, 1 ತಿಂಗಳು ಕೈಗೊಂಡು ನಡೀರಿ. ಆಶೀರ್ವಾದಗಳು ಬರಲಿಲ್ಲ ಅಂದರೆ ದಯವಿಟ್ಟು ನನಗೆ ನೀವು ಕರೆ ಮಾಡಿ, ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಮುಂದೆ ಹೋಗೋಣ. ಈ ಉತ್ತರವನ್ನು ನಾವು ಓದುವುದಾದರೆ, ದೇವರ ಧ್ವನಿಯು ಒಂದು ದೊಡ್ಡ ಶಬ್ದವಾಗಿ ತುತ್ತೂರಿಯ ಧ್ವನಿಯಂತೆ ಯೋಹಾನನಿಗೆ ಕೇಳಿಸ್ತು ಅಂತ. ಕ್ಯಾನ್ ಗಾಡ್ ಸ್ಪೀಕ್ ಆ್ಯಂಡ್ ಮ್ಯಾನ್ ಹಿಯರ್? ಇಲ್ಲೊಂದು ಪ್ರಶ್ನೆ ಬರುತ್ತೆ. ದೇವರು ಮಾತಾಡಿ ಮನುಷ್ಯ ಕೇಳಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ. ಯಾಕೆಂದರೆ ದೇವರು ಮಾತಾಡದೇ ಇದ್ದರೆ ಮನುಷ್ಯನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮೋಶೆಯು ಆ ಒಂದು ಆಜ್ಞೆಗಳನ್ನು ತೆಗೆದುಕೊಂಡು ಸೀನಾಯಿ ಬೆಟ್ಟಕ್ಕೆ ಹೋದಾಗ ಆತನು ದೇವರನ್ನು ನೋಡಲಿಲ್ಲ, ಆದರೆ ದೇವರ ಶಬ್ದವನ್ನು ಕೇಳ್ದ, ದೇವರ ಸ್ವರವನ್ನು ಕೇಳ್ದ. ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಮಾತಾಡುತ್ತಾನೆ. ಆತನ ತುತ್ತೂರಿಯ ಶಬ್ದವು 2ನೇ ಬರುಣದಲ್ಲಿ ಸತ್ತವರನ್ನು ಎಬ್ಬಿಸುತ್ತದೆ. ಆತನ ಶಬ್ದವು ಗುಡುಗು, ಮಿಂಚು ಇವುಗಳಿಗಿಂತ ದೊಡ್ಡದಾಗಿರುವಂಥದ್ದಾಗಿದೆ. ಆದರೆ ನಮ್ಮ ಸ್ವಾಮಿ ಎಷ್ಟು ಪ್ರೀತಿಮಯ ಎಂಬುದಾಗಿ ಹೇಳುವಾಗ ನಮಗೆ ಒಂದು ಸಣ್ಣ ಸ್ವರದಿಂದ ಮಾತಾಡ್ತಾನೆ. ನಮಗೆ ಕೇಳಿಸ್ಬೇಕು, ಇಂಪಾಗಿರಬೇಕು, ಸ್ವೀಕಾರ ಮಾಡಬೇಕು. ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸುವಾಗ ಆತನ ಮಾತುಗಳು ಸದಾ ಇಂಪಾಗಿರುತ್ತವೆ ಎಂಬುದಾಗಿ ಕಂಡುಕೊಳ್ಳಬೇಕು. ಪ್ರಕಟಣೆ 4ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನೋಡೋಣ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರ ಆತ್ಮವಶನಾದೆನು ಎಂಬುದೇ. ಇಲ್ಲಿ ಈ ವಚನಕ್ಕೆ ನಾವು ಎಷ್ಟೊಂದು ಪದಗಳನ್ನು ಉಪಯೋಗಿಸಿದ್ರೂ ಕಡಿಮೆ ಆಗುತ್ತೆ. ಯಾಕೆಂದರೆ ದೇವರ ಧ್ವನಿಯು ಒಬ್ಬ ಮನುಷ್ಯನಿಗೆ ಕೇಳುವಂಥ ರೀತಿಯಲ್ಲಿ ದೇವರು ಮನುಷ್ಯನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ತಾನೇ ಸ್ವತಃ ಯೋಹಾನನ ಜೊತೆ ಮಾತನಾಡಿ ಇದನ್ನು ಬರೆಯಪ್ಪ, ಇದನ್ನು ಹೋಗಿ ಹೇಳು ಅವರಿಗೆ, ಇದು ತಪ್ಪಾಗಿ ಹೋಗ್ತಾ ಇದ್ದಾರೆ, ಲೌಕಿಕವಾಗಿರ್ತಕ್ಕಂಥ ಅಭ್ಯಾಸಗಳಲ್ಲಿ ತೊಡಗಿದ್ದಾರೆ, ಅವರು ಆ ಲೌಕಿಕವಾಗಿರ್ತಕ್ಕಂಥ ಅಭ್ಯಾಸಗಳಲ್ಲಿ ತೊಡಗಿರಬಾರ್ದು, ನೋಡು ಹೋಗಿ ಬರೀ, ಈ ರೀತಿ ಬರ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ಮುಗಿತಾ ಇದೆ. ಏನು ಹೇಳ್ತೀರಾ? ಅದಕ್ಕೋಸ್ಕರ ದೇವರು ಹೇಳ್ತಕ್ಕಂಥ ಈ ವಚನದಲ್ಲಿ ಮೊದಲು ಕೇಳಿದಂಥ ವಾಣಿ ನನಗೆ ಕೇಳಿಸ್ತು, ತುತ್ತೂರಿಯ ಶಬ್ದದ ಹಾಗೆ. ಯಾಕೆಂದರೆ ಮೊದಲು 1ನೇ ಅಧ್ಯಾಯ 10ನೇ ವಚನದಲ್ಲಿ ಸ್ವಾಮಿ ಹೇಳ್ತಕ್ಕಂಥದ್ದು ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದ ನನಗೆ ಕೇಳಿಸ್ತು. ಅನಂತರ 4ನೇ ವಚನದಲ್ಲಿ ಅದೇ ಸ್ವರವನ್ನು ಸ್ವಾಮಿ ಕೇಳಿ ಹೇಳ್ತಾನೆ, ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದಂಥ ಅನೇಕ ವಿಷಯಗಳನ್ನು ನಾನು ತಿಳಿಸಿಕೊಡುವಂತನಾಗಿದ್ದೇನೆ. ಯೋಹಾನನಿಗೆ ಆ ದರ್ಶನವು ಮುಗಿಲಿಲ್ಲ. ಯಾಕೆಂದರೆ ಮುಂದೆ ಅನೇಕ ವಿಷಯಗಳು ನಡಿಬೇಕಾಗ್ತದೆ. ಮಹತ್ಕರವಾದಂಥ ಭವಿಷ್ಯಗಳನ್ನು ಯೋಹಾನನ ಮೂಲಕವಾಗಿ ಲೋಕಕ್ಕೆ ಸ್ವಾಮಿ ತಿಳಿಸಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ಅದಕ್ಕೋಸ್ಕರ ನೀನು ಬಾ, ನನ್ನ ಸ್ವರವನ್ನು ಕೇಳು, ನಾನು ಹೇಳಿರುವ ಒಂದೊಂದು ವಿಷಯಗಳನ್ನು ಬರೆದಿಡು, ಅದು ಅಂತ್ಯಕಾಲಕ್ಕೆ ಬಹಳ ಅನ್ವಯವಾಗುತ್ತದೆ. ಇವತ್ತು ಪ್ರಕಟಣೆ ಪುಸ್ತಕ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ಕ್ರೈಸ್ತನಿಗೂ ಒಂದು ಹ್ಯಾಂಡ್ ಬುಕ್ ಆಗಿರಬೇಕು. ವಂಡರ್ಫುಲ್ ವಂಡರ್ಫುಲ್, ಐ ಲೈಕ್. ಕೈಪಿಡಿ ಆಗಿರಬೇಕು. ಯಾಕೆಂದರೆ ಸತ್ಯವೇದ ಅಂದರೆ ದೊಡ್ಡದಾಗಿದೆಯಪ್ಪ, ತಗೊಂಡು ಹೋಗ್ಲಿಕ್ಕಿಲ್ಲ. ಒಂದು ಕೈಪಿಡಿ ಅಂದರೆ ನಾವು ಬಸ್ನಲ್ಲಿ ಹೋಗ್ತಾ ಇರುವಾಗ, ಕಾರ್ನಲ್ಲಿ ಹೋಗ್ತಾ ಇರುವಾಗ, ಎಲ್ಲೇ ಹೋದರೂ ಸಹ ಅದರ ಫುಟ್ ನೋಟ್ಸ್ ಓದ್ಬೋದು, ಅದರ ವಚನಗಳನ್ನ ಓದ್ಬೋದು. ಇನ್ನೊಂದು ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಅನೇಕ ಸತ್ಯವೇದನ ಬರೆದಿರ್ತಕ್ಕಂಥವರು ಸಬ್ಬತ್ತನ್ನು ಕೈಕೊಳ್ಳದೇ ಇರತಕ್ಕಂಥ ಜನಾಂಗ ಆಗಿರುವಲ್ಲಿ ಈ ಫುಟ್ ನೋಟ್ಸ್ ಎಲ್ಲ ಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ಸತ್ಯವೇದದ ವಚನಕ್ಕೆ ಹೊಂದಾಣಿಕೆ ಆಗೋದಿಲ್ಲ. ವಚನದಿಂದ ವಚನಕ್ಕೆ, ಸತ್ಯದಿಂದ ಸತ್ಯಕ್ಕೆ ನೀವು ತಿಳಿದುಕೊಳ್ಳುವಾಗ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಲ್ಲವನ್ನ ಸಂಗ್ರಹಣೆ ಮಾಡಿ ಕಲಿತುಕೊಂಡಾಗ ಮಾತ್ರ ನಿಜವಾದ ಸತ್ಯಾಂಶ ಗೊತ್ತಾಗ್ತದೆ. ಖಂಡಿತವಾಗಲೂ ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡು ಹೋದರೆ ಬಹಳಷ್ಟು ಮಾತಾಡ್ಬೋದು. ಅದು ಸಮಯಬದ್ಧರಾಗಿದ್ದೇವೆ. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.